ಹಾಯ್ ಹಲೋ ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾದೇಶ್ ಆನೇಕಲ್. ಮೋದಿ ಬಿಜೆಪಿ ರಾಷ್ಟ್ರೀಯವಾದ, ಕಮಲ ಹಿಡಿದ ಕರುನಾಡ ಸಿಂಗಂ. ಮೋದಿ ಮೆಚ್ಚಿ ಖಾದಿ ತೊಟ್ಟ ಅಣ್ಣಾಮಲೈ, ತವರಲ್ಲೂ ಆಗ್ತಾರ ಗಜಕೇಸರಿ. ದ್ರಾವಿಡ ಪಕ್ಷಗಳ ಪುಡಿಗಟ್ಟಿ ತಮಿಳುನಾಡಿನಲ್ಲಿ ಹಾರಿಸ್ತಾರ ಬಿಜೆಪಿ ಧ್ವಜ. ಮುಂದಿನ ವರ್ಷವೇ ಚುನಾವಣೆ, ಕಾಕಿಯಲ್ಲಿ ಗರ್ಜಿಸಿದಂತೆ ಖಾದಿಯಲ್ಲಾಗುತ್ತಾ? ಇದೇ ಹೊತ್ತಿನ ವಿಶೇಷ. ಕಮಲ ಕೇಸರಿ ಅಣ್ಣಾಮಲೈ. ನಾನಾ ಕಾರಣಗಳಿಗೆ ಬೇಸತ್ತು ಕಾಕಿ ಕಳಿಸಿದ್ದ ಕರ್ನಾಟಕದ ಸಿಂಗಂ ಇದೀಗ ಖಾದಿಯನ್ನ ತೊಟ್ಟು ಗಜಕೇಸರಿ ಆಗೋದಕ್ಕೆ ಹೊರಟಿದ್ದಾರೆ. ಏನನ್ನೋ ಕಳೆದುಕೊಂಡಿದ್ದೇನೆ, ಇನ್ನೇನೋ ಮಾಡಬೇಕು ಅಂತ ಹಪಹಪಿಸ್ತಾ ಇದ್ದ ಸಿಂಗಂ ಇದೀಗ ರಾಜಕೀಯದ ಕೋಟೆಗೆ ಕಾಲಿಡ್ತಾ ಇದ್ದಾರೆ. ಅದು ನರೇಂದ್ರ ಮೋದಿಯಂತಹ ಕೋಟೆಯೊಳಗಡೆ. ಹಾಗಾದ್ರೆ ಸಿಂಗಂ ಕಾಕಿಯಲ್ಲಿ ಅಬ್ಬರಿಸಿದ್ದ ಹಾಗೆ ಖಾದಿಯಲ್ಲೂ ಕೂಡ ಅಬ್ಬರಿಸ್ತಾರ? ಹೊಸ ರಾಜಕೀಯ ಅಲೆ ಎಬ್ಬಿಸ್ತಾರ? ಸಿಂಗಂ ಗಜಕೇಸರಿ ಆಗ್ತಾರಾ? ನೋಡೋಣ ಬನ್ನಿ. ಮೋದಿ ಬಿಜೆಪಿ ರಾಷ್ಟ್ರೀಯವಾದ, ಕಮಲ ಹಿಡಿದ ಕರುನಾಡ ಸಿಂಗಂ. ಮೋದಿ ಮೆಚ್ಚಿ ಖಾದಿ ತೊಟ್ಟ ಅಣ್ಣಾಮಲೈ, ತವರಲ್ಲೂ ಆಗ್ತಾರ ಗಜಕೇಸರಿ. ದ್ರಾವಿಡ ಪಕ್ಷಗಳ ಪುಡಿಗಟ್ಟಿ ತಮಿಳುನಾಡಲ್ಲಿ ಹಾರಿಸ್ತಾರ ಬಿಜೆಪಿ ಧ್ವಜ. ಮುಂದಿನ ವರ್ಷವೇ ಚುನಾವಣೆ, ಖಾಕಿಯಲ್ಲಿ ಘರ್ಜಿಸಿದಂತೆ ಖಾದಿಯಲ್ಲಾಗತ್ತಾ? ಹೀಗೆ ಕರ್ನಾಟಕದಲ್ಲಿ ಅಣ್ಣಾಮಲೈ ಅಬ್ಬರಿಸ್ತಾ ಇದ್ರೆ ಪುಂಡ ಪೋಖರಿಗಳು ಮಾತ್ರ ಅಲ್ಲ, ಎಂಥ ಡಾನ್ಗಳು ಕೂಡ ಬಿಲ ಸೇರ್ತಾ ಇದ್ರು. ಅದೆಷ್ಟೋ ವರ್ಷಗಳಿಂದ ತಲೆಮರೆಸ್ಕೊಂಡಿದ್ದ ಭೂಗತ ಪಾತಕಿ ಬನ್ನಂಜಿಯನ್ನ ಹೆಡೆಮುರಿ ಕಟ್ಟಿ ಮೊರೆಕ್ಕೋದಿಂದ ಎತ್ತಾಕೊಂಡ್ ಬಂದಿದ್ದು ಕೂಡ ಇದೇ ಅಣ್ಣಾಮಲೈ. ಅಣ್ಣಾಮಲೈ ಬರ್ತಾವ್ರೆ ಅಂದ್ರೆ ಸಾಕು, ರೌಡಿಗಳೆಲ್ಲ ಪ್ಯಾಂಟು ಒದ್ದೆ ಮಾಡ್ಕೊಂಡು ಓಡ್ತಾ ಇದ್ರು. ಅಂಥ ಖಬರ್ರು ಖಡಕ್ಕು ಕೆಂಡದಂತಿದ್ರು ಅಣ್ಣಾಮಲೈ. ಅಣ್ಣಾಮಲೈ ಅದ್ಯಾಕೋ ಏನೋ ಖಾಕಿ ಸಹವಾಸವೇ ಬೇಡಪ್ಪ ಅಂತ ನಿರ್ಧರಿಸ್ಬಿಟ್ಟಿದ್ರು. ಉಡುಪಿ, ಕಾರ್ಕಳ, ಶಿವಮೊಗ್ಗ, ಚಿಕ್ಕಮಗಳೂರ್ಲೆಲ್ಲ ಹಾಯಾಗಿ ಕೆಲಸ ಮಾಡ್ಕೊಂಡು ಇದ್ದ ಅಣ್ಣಾಮಲೈ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದಂಗೆ ಅದೆಂಥದ್ದೋ ಬೇಸರದ ಕಾರ್ಮೋಡ ಕವಿದ್ಬಿಟ್ಟಿತ್ತು. 9 ವರ್ಷಗಳ ಕಾಲ ಜೀವನದಲ್ಲಿ ಏನೇನೆಲ್ಲ ಮಿಸ್ ಮಾಡ್ಕೊಂಡಿದ್ದೇನೆ ಅನ್ನೋದನ್ನ ಕೂತ್ಕೊಂಡು ಯೋಚಿಸ್ಬಿಟ್ಟಿದ್ರು. ಸಾಲದಕ್ಕೆ ಹಿಮಾಲಯಕ್ಕೆ ಹೋಗಿದ್ದ ವೇಳೆ ಅದೆಂಥ ಜ್ಞಾನೋದಯ ಆಯ್ತು ಏನೋ, ಏಕಾಏಕಿ ಹುದ್ದೆಗೆ ರಾಜೀನಾಮೆ ನೀಡ್ಬಿಟ್ಟಿದ್ರು. ಹೀಗೆ ಕರ್ನಾಟಕದ ಸಿಂಗಂ ರಾಜೀನಾಮೆ ಕೊಡ್ತಾ ಇದ್ದಾಗೆ ಅನೇಕರಲ್ಲಿ ಹಲವು ಅನುಮಾನಗಳು ಹುಟ್ಕೊಂಡಿತ್ತು. ಯಾರಾದ್ರೂ ಅಣ್ಣಾಮಲೈಗೆ ಟಾರ್ಚರ್ ಕೊಟ್ರ, ರಾಜೀನಾಮೆ ಕೊಡುವಷ್ಟು ಒತ್ತಡ ಹೇರ್ಬಿಟ್ರ, ಅಥವಾ ಅದ್ಯಾವ ಮುರಳಿ ಮೋಹನ ಅಣ್ಣಾಮಲೈ ಅವರನ್ನ ಸೆಳೀತಾ ಇದೆ ಅಂತ ನೂರಾರು ಪ್ರಶ್ನೆಗಳು ಎದ್ದಾಗ್ಲೇ ಅಣ್ಣಾಮಲೈಗೆ ಖಾಕಿ ನಂಟು ಬೇಸರ ಮೂಡಿಸಿ ಖಾದಿ ಸೆಳಿತಾ ಇದೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಅಣ್ಣಾಮಲೈ ಮಾತ್ರ ಆಗ ಇದನ್ನ ಒಪ್ಪಿರ್ಲಿಲ್ಲ. ಆಗ ಅವರ ಬಾಯಲ್ಲಿ ಬಂದ ಮಾತುಗಳೇ ಬೇರೆ. ಕಾರಣ 10 ವರ್ಷ ಆಯಿತು. ನನ್ನ ಏನು ಈ ಇಂಡಿಯಾದಲ್ಲಿ 2019ನಲ್ಲಿ ಒಂದು ಮನುಷ್ಯ ಈ ಕ್ಯಾನ್ ಅಚೀವ್ 2-3 ಮೋರ್ ಥಿಂಗ್ಸ್ ಲೈಫ್ನಲ್ಲಿ. ಎಲ್ಲರಿಗೂ 2-3 ಪ್ಯಾಷನ್ ಇರ್ತದೆ. ನನಗೊಂದು ಪ್ಯಾಷನ್ ಪಬ್ಲಿಕ್ ಸರ್ವಿಸ್ ಇನ್ನೂ ಇದೆ, ಬಟ್ ಸಿವಿಲ್ ಸರ್ವಿಸ್ನಲ್ಲಿ ಅಚೀವ್ಡ್ ಮೈ ಸ್ಕೋಪ್. ಅದು ಏನು ಮಾಡಬೇಕಾಗ್ತದೋ ಐ ಡನ್ ಇಟ್. ಸೊ ಇನ್ನೂ ಸ್ವಲ್ಪ ಔಟ್ಸೈಡ್ ಹೋಗಿ ಬೇರೆ ರೀತಿಯಲ್ಲಿ ಮಾಡೋ ನಾನು ರೈಟ್ ನಾವು ನಾನೇನು ಡೆಸಿಷನ್ ತೊಗೊಂಡಿಲ್ಲ. ಐ ನೀಡ್ ಅಬೌಟ್ 3-4 ಮಂತ್ಸ್ ಟೈಮ್. ಸ್ವಲ್ಪ ಥಿಂಕ್ ಮಾಡಿ ಅಲ್ಲಿ ಮೇಕ್ ಅ ಡೆಸಿಷನ್. ಐ ಪರ್ಸ್ನಲಿ ಬಿಲೀವ್ ಎ ಪರ್ಸನ್ ಕ್ಯಾನ್ ಡೂ ಮೋರ್ ಇನ್ ಲೈಫ್. ಖಂಡಿತವಾಗಿ ನಾನು ಏನು ಒಂದು ನಾಳೆ ಬಿಸ್ನೆಸ್ ಮಾಡಿ ದುಡ್ಡು ಮಾಡಿ ಬೇರೆ ಥರ ಮಾಡ್ತೀನಿ ಹೇಳ್ತಲ್ಲ. ಖಂಡಿತವಾಗಿ ಅಲ್ಲಿ ಬಿ ಸಮ್ವೇರ್ ಇನ್ ಪಬ್ಲಿಕ್ ಸರ್ವಿಸ್ ಇನ್ನೊಂದು ರೀತಿಯಲ್ಲಿ ಇನ್ನೂ ಸ್ವಲ್ಪ ಫ್ರೀಡಮ್ ಆಗಿ, ಬಿಕಾಸ್ ದ ಸರ್ವಿಸ್ ಇಟ್ ಸೆಲ್ಫ್ ಗಿವ್ಸ್ ಯು ಓನ್ಲಿ ದಟ್ ಕೈಂಡ್ ಆಫ್ ಫ್ರೀಡಮ್. ಖಾದಿ ತೊಟ್ಟ ಕರ್ನಾಟಕದ ಸಿಂಗಂ ಅಣ್ಣಾಮಲೈ. ಖಾಕಿ ಕಳಚಿ ವರ್ಷದ ಬಳಿಕ ಬಿಜೆಪಿಗೆ ಜೈ. ಅಣ್ಣಾಮಲೈ ಖಾದಿ ತೊಡಕ್ಕೆ ಕಳೆದ ವರ್ಷವೇ ಡಿಸೈಡ್ ಮಾಡಿದ್ರು. ಹಾಗೆ ಡಿಸೈಡ್ ಮಾಡಿದ ಬಳಿಕವಷ್ಟೇ ಖಾಕಿಗೆ ಗುಡ್ ಬೈ ಹೇಳಿದ್ರು. ಆದ್ರೆ ಎಲ್ಲೂ ಈ ವಿಷಯವನ್ನ ರಿವೀಲ್ ಮಾಡಿರ್ಲಿಲ್ಲ ಅಷ್ಟೇ. ಆದ್ರೆ ಅಣ್ಣಾಮಲೈ ಕಳೆದ ವರ್ಷ ಬೆಂಗಳೂರು ದಕ್ಷಿಣದ ಡಿಸಿಪಿ ಆಗಿದ್ದ ವೇಳೆಯೇ ಕೇಶವ ಕೃಪದಲ್ಲಿ ಮೋದಿ ಮತ್ತು ಅಮಿತ್ ಶಾನ ಭೇಟಿ ಮಾಡಿದ್ರು. ಆ ಬಳಿಕ ಅಣ್ಣಾಮಲೈ ಅವರ ಮನಸ್ಸು ರಾಜಕೀಯದ ಕಡೆ ಸೆಳೆದಿತ್ತು. ಖಾಕಿ ಕಳಚಿ ಖಾದಿ ತೊಡುಕೆ ಆಗಲೇ ಮನಸ್ಸು ಹಂಬಲಿಸಿತ್ತು. ಆದ್ರೆ ಸುಮಾರು 1 ವರ್ಷಗಳ ಕಾಲ ಅದಕ್ಕೆ ಬೇಕಾದ ಅಡಿಪಾಯ ಹಾಕಿದ್ರು. ಇನ್ನೇನು ತಮಿಳುನಾಡಿನಲ್ಲಿ ಎಲೆಕ್ಷನ್ಗೆ ವರ್ಷ ಇರುವಾಗಲೇ ಇವತ್ತು ಅಧಿಕೃತವಾಗಿ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ರಾವ್ ಮತ್ತು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಮುರುಗನ್ ಸಮ್ಮುಖದಲ್ಲಿ ಅಣ್ಣಾಮಲೈ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಸೇರ್ತಾ ಇದ್ದಂಗೆ ಅಣ್ಣಾಮಲೈ ಹೇಳಿದ್ದೇನು ಗೊತ್ತಾ? ದಿಸ್ ಪಾರ್ಟಿ ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ, ಪಾರ್ಟಿ ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲಿಸಮ್, ಪಾರ್ಟಿ ಸ್ಟ್ಯಾಂಡ್ಸ್ ಫಾರ್ ಅ ಕಾಮನ್ ಮಿಡಲ್ ಕ್ಲಾಸ್ ಪರ್ಸನ್. ನಾವು ಅದಕ್ಕೆಲ್ಲ ನಿಲ್ತೀವಿ.
ಎಸ್, ಇವತ್ತು ರಾಜಕೀಯ ಅಣ್ಣಾಮಲೈನ ಸೆಳೆಯೋಕೆ ಕಾರಣವೇ ಇದು ನೋಡಿ. ರಾಷ್ಟ್ರೀಯ ಭದ್ರತೆ, ರಾಷ್ಟ್ರೀಯವಾದ ಹಾಗೂ ಸಾಮಾನ್ಯ ವರ್ಗದ ಜನರ ಕ್ಷೇಮದ ಬಗ್ಗೆ ಅಷ್ಟೇ ಯೋಚನೆ ಮಾಡೋ ಬಿಜೆಪಿ ಪಕ್ಷದ ಸಿದ್ಧಾಂತಗಳೇ ತನ್ನನ್ನ ಕೇಸರಿ ಬಾವುಟ ಹಿಡಿಯುವಂತೆ ಮಾಡಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿ ಸೇರಿರೋದಾಗಿ ಹೇಳಿರೋ ಅಣ್ಣಾಮಲೈ ಇದಕ್ಕಾಗಿ 1 ವರ್ಷ ಕಾದಿದ್ರಂತೆ. ತಮಿಳುನಾಡಿನ ಕುಟುಂಬ ರಾಜಕಾರಣದ ವಿರುದ್ಧ ಸಿಡಿದೆದ್ದ ಸಿಂಗಂ. ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ಪಾಲಿಗೆ ಆಗ್ತಾರಾ ಸಿಂಹ ಸ್ವಪ್ನ? ರಾಜಕೀಯದಲ್ಲಿ ಏನಾದ್ರೂ ಮಾಡಬೇಕು, ಅದು ಜನರಿಗಾಗೇ ಆಗಿರ್ಬೇಕು ಅನ್ನೋ ಉದ್ದೇಶದಿಂದ ಬಿಜೆಪಿಗೆ ಸೇರಿರುವ ಅಣ್ಣಾಮಲೈ ತಾಯ್ನಾಡಿನಲ್ಲಿ ಕಮಲ ಅರಳಿಸೋಕೆ ತಯಾರಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ತಮಿಳುನಾಡಿನಲ್ಲಿರುವ ಕುಟುಂಬ ರಾಜಕಾರಣದ ಬಗ್ಗೆ ಅಣ್ಣಾಮಲೈ ಸಿಡಿದೆದ್ದಿದ್ದಾರೆ. ತಮಿಳುನಾಡಿನ ರಾಜಕೀಯ ಸಂಪೂರ್ಣ ಕುಟುಂಬ ರಾಜಕಾರಣದಲ್ಲಿ ಬಂಧಿಯಾಗಿದೆ. ಇದನ್ನ ತೊಡೆದು ಹಾಕಬೇಕಿದೆ. ಆದರೆ ಸಾಮಾನ್ಯ ಮನುಷ್ಯರು ಅಧಿಕಾರಕ್ಕೆ ಬಂದ್ರೆ ಸಾಮಾನ್ಯ ಜನರಿಗೆ ಒಳಿತಾಗೋದಲ್ಲದೆ ಒಂದುತ್ತಮ ರಾಜಕೀಯ ಹಾಗೂ ಒಂದುತ್ತಮ ಆಡಳಿತ ಕೊಡೋದು ನನ್ನ ಉದ್ದೇಶ ಅಂತಾರೆ. ತಮಿಳುನಾಡಿನಲ್ಲಿ ಡ್ರೆವಿಡಿಯನ್ ಪಾಲಿಟಿಕ್ಸ್ ಇತ್ತು, ಇಲ್ಲ ನಾನು ಹೇಳ್ತಾ ಇಲ್ಲ, ಅದ್ರ ಬಗ್ಗೆ ಏನು ಇಲ್ಲ. ಬಟ್ ಇತ್ತೀಚೆಗೆ ತಾವು ನೋಡಿದೀರನ್ನ ತಮಿಳುನಾಡು ಪಾಲಿಟಿಕ್ಸ್ ಹವ್ ಬಿಕಮ್ ಲೈಕ್ ಎ ಫ್ಯಾಮಿಲಿ ಓರಿಯೆಂಟೆಡ್ ಬಿಸ್ನೆಸ್ ತರ ಆಯಿತು. ತಮಗೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಅದು. ಸೊ ಬಿಜೆಪಿ ತರ ಒಂದು ಪಾರ್ಟಿ ಬಂದು ಒಂದು ಸಾಮಾನ್ಯ ಮನುಷ್ಯನಕ್ಕೂ, ಇನ್ಫ್ಯಾಕ್ಟ್ ನಮ್ಮ ತಮಿಳುನಾಡು ಬಿಜೆಪಿ ಪ್ರೆಸಿಡೆಂಟ್ ಅವರು ಮುರುಗನ್ಜಿ ತಾವು ನೋಡಿದೀರನ್ನ ಇಸ್ ಅ ವೆರಿ ನಾರ್ಮಲ್ ಮ್ಯಾನ್, ಸಾಮಾನ್ಯ ಮನುಷ್ಯ, ಫಸ್ಟ್ ಜನರೇಷನ್ ಪರ್ಸನ್. ಅವ್ರಿಗೆ ನಮ್ಮ ಪಾರ್ಟಿ ಬಂದು ಒಂದು ಪಕ್ಷ ಅಧ್ಯಕ್ಷರಾಗಿ ಒಂದು ಮಾಡಿ ಕೊಟ್ಟಿರ್ತನ. ದಿಸ್ ಪಾರ್ಟಿ ಸ್ಟ್ಯಾಂಡ್ಸ್ ಫಾರ್ ಅ ಕಾಮನ್ ಮ್ಯಾನ್. ನಮಗೇನು ದುಡ್ಡಿಲ್ಲ, ನಮಗೇನು ಅಷ್ಟು ದೊಡ್ಡ ಪೆಡಿಗ್ರಿ ಇಲ್ಲ ಒಂದು ಡ್ರೆವಿಡಿಯನ್ ಪಾಲಿಟಿಕ್ಸ್ ನಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಮಾಡಲಿಕ್ಕೆ. ಸೊ ವಿ ವಾಂಟ್ ಬೆಟರ್ ಪಾಲಿಟಿಕ್ಸ್ ಅಂಡ್ ಬೆಟರ್ ಗವರ್ನೆನ್ಸ್ ಟು ಬಿ ಇನ್ ತಮಿಳುನಾಡು. ದಟ್ ಇಸ್ ಓನ್ಲಿ ಮೋಟಿವೇಶನ್. ಅಲ್ಲಿಗೆ ಅಣ್ಣಾಮಲೈನಿಂದಾಗಿ ತಮಿಳುನಾಡಿನಲ್ಲಿ ಹೊಸ ರಾಜಕೀಯದ ಅಲೆ ಬೀಸಲಿದೆ. ಮುಂದಿನ ವರ್ಷವೇ ಎಲೆಕ್ಷನ್ ಇದೆ. ಈಗಿನಿಂದಲೇ ಅಣ್ಣಾಮಲೈ ಕಾರ್ಯಪ್ರವೃತ್ತಿ ಆದಂತಿದೆ. ಸದ್ಯ ಈಗ ಅಣ್ಣಾ ಡಿಎಂಕೆ ಪಕ್ಷ ಅಧಿಕಾರದಲ್ಲಿದೆ. ಜಯಲಲಿತಾ ಸಾವಿನ ಬಳಿಕ ಪಕ್ಷದ ಖದರ್ ಇಳಿತಾ ಇದೆ. ಇದನ್ನೇ ದಾಳವಾಗಿ ಬಳಸಿ ಡಿಎಂಕೆ ಪಕ್ಷ ಮತ್ತೆ ಅಧಿಕಾರ ಹಿಡಿಯೋಕೆ ಪ್ರಯತ್ನಿಸ್ತಾ ಇದ್ದು ಮತ್ತೆ ಕುಟುಂಬ ರಾಜಕಾರಣಕ್ಕೆ ತಮಿಳುನಾಡು ಸಿಲುಕಲಿದೆ. ಹಾಗಾಗಿ ಹೇಗಾದ್ರೂ ಮಾಡಿ ಕುಟುಂಬ ರಾಜಕಾರಣವನ್ನ ಕಿತ್ತು ಹಾಕೋ ಸಲುವಾಗಿ ಇದೀಗ ಅಣ್ಣಾಮಲೈ ಮುಂದಾಗಿದ್ದಾರೆ. ತಮ್ಮ ನಿಲುವುಗಳೊಂದಿಗೆ ಬಿಜೆಪಿಯ ನಿಲುವು ಮ್ಯಾಚ್ ಆಗೋ ಉದ್ದೇಶದಿಂದಲೇ ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ತಮಿಳುನಾಡಿನಲ್ಲೇ ನೆಲೆಯೇ ಇಲ್ಲದ ಬಿಜೆಪಿಗೆ ನೆಲೆ ಒದಗಿಸೋಕೆ ಮುಂದಾಗಿದ್ದಾರೆ. ಈ ಮೂಲಕ ಖಾಕಿ ಪವರ್ ಬದಲಾಗಿ ಖಾದಿ ಪವರ್ ತೋರ್ಸೋಕೆ ರೆಡಿಯಾಗಿದ್ದಾರೆ. ಮೋದಿ ರಾಜಕಾರಣಕ್ಕೆ ಫ್ಲಾಟ್ ಆದ ಅಣ್ಣಾಮಲೈ ಸಾಮಾನ್ಯ ಕಾರ್ಯಕರ್ತನಂತೆ ಕೆಲಸ ಮಾಡೋಕೆ ಸೈ. ಇವತ್ತು ಕರ್ನಾಟಕದ ಸಿಂಗಂ ಹೀಗೆ ಬಿಜೆಪಿ ಸೇರೋ ಕಾರಣವೇ ಮೋದಿ ನಾಯಕತ್ವ, ಮೋದಿ ಆಡಳಿತ, ಮೋದಿ ಕಾರ್ಯವೈಖರಿಗೆ ಫಿದಾ ಆಗಿರೋ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಕಮಲ ಅರಳಿಸೋ ಜವಾಬ್ದಾರಿಯನ್ನ ಹೆಗಲಿಗಾಕೊಂಡಿದ್ದಾರೆ. ಇನ್ನು ಮೋದಿಯ 4 ಗುಣಗಳ ಬಗ್ಗೆ ಮೆಚ್ಚಿ ಮಾತನಾಡುವ ಅಣ್ಣಾಮಲೈ ತಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾನೆ. ಅದೇ ರೀತಿ ಯಾವುದೇ ಹುದ್ದೆಯ ಆಸೆಯೂ ನನಗಿಲ್ಲ. ಪಕ್ಷ ಏನ್ ಹೇಳುತ್ತೋ ಅದನ್ನ ನಿಷ್ಠೆಯಿಂದ ಒಬ್ಬ ಸಿಪಾಯಿ ಅಂತೆ ಮಾಡ್ಕೊಂಡು ಹೋಗ್ತೇನೆ. ಯಾವ ಕಂಡೀಷನ್, ಯಾವ ಆಕಾಂಕ್ಷೆಯೂ ಇಲ್ಲದೆ ಬಿಜೆಪಿಯಲ್ಲಿ ದುಡಿಯೋದಾಗಿ ಹೇಳಿದ್ದಾರೆ. I see all 4 of this with our Honorable Prime Minister Sri Narendra Modi ji and all the eminent leaders of BJP party. With this I have decided that I should strengthen the movement, what the party stands for, and as our National General Secretaries are rightly observed, to bring that nationalist spirit to our state of Tamil Nadu. And I'll try my best as a loyal soldier of this party and under our presidentship Sri L. Murugan ji to dedicate my time and my energy to further this cause in Tamil Nadu. நான் ஒரு கட்சியோட லாயல் சோல்ஜர் சார். கட்சி என்ன முடிவு பண்ணுதோ அதுதான் சார். எந்த கண்டிஷனுமே இல்லாம தான் சார் கட்சிக்கு வந்திருக்கேன். நம்ம பிரசிடென்ட் சார் வேற என்ன சொல்றாங்களோ உங்களுக்கு கீழே வேலை செய்யறதுக்காக தான் சார் இங்க இருக்கேன். ಹಾಗಾದ್ರೆ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಕ್ರಾಂತಿ ಮಾಡೋಕೆ ಮುಂದಾಗಿರೋ ಅಣ್ಣಾಮಲೈನ ಮೊದಲ ಟಾರ್ಗೆಟ್ ಏನು? ಮುಂದಿನ ವರ್ಷ ನಡೆಯಲಿರೋ ಚುನಾವಣೆಗೆ ದ್ರಾವಿಡ ಪಕ್ಷಗಳ ವಿರುದ್ಧ ಕಣಕ್ಕಿಳಿತಾರಾ? ಮೋದಿಗೆ ತಮಿಳುನಾಡಿನಲ್ಲಿ ಕಮಲ ಅರಳಿಸಿ ಗಿಫ್ಟ್ ಕೊಡ್ತಾರಾ? ಅಣ್ಣಾಮಲೈನ ಮುಂದಿನ ಹೆಜ್ಜೆ ಏನು ಗೊತ್ತಾ? ಪೆರಿಯಾರ್ ನೆಲದಲ್ಲಿ ಕಮಲ ಅರಳಿಸ್ತಾರ ಅಣ್ಣಾ ಬಾಂಡ್? ಮುಂದಿನ ವರ್ಷಕ್ಕೆಲ್ಲ ಈಡೇರುತ್ತಾ MLA ಡ್ರೀಮ್? ಸದ್ಯಕ್ಕೇನೋ ಅಣ್ಣಾಮಲೈ ಯಾವುದೇ ಹುದ್ದೆಯ ಆಕಾಂಕ್ಷಿಯಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡೋಕೆ ತಾನು ಸಿದ್ಧ. ನನ್ನ ಮುಂದೆ ಯಾವ ಡಿಮ್ಯಾಂಡು ಕೂಡ ಇಲ್ಲ. ಮೋದಿ ಮೇಲಿನ ಪ್ರೀತಿ ಹಾಗೂ ರಾಷ್ಟ್ರೀಯವಾದದ ಮೇಲೆ
ನಂಬಿಕೆಯಷ್ಟೇ ನನ್ನ ಬಿಜೆಪಿಗೆ ಸೆಳೀತು ಅಂತ ಹೇಳಿದ್ರು. ರಾಜಕೀಯ ಕ್ಷೇತ್ರದಲ್ಲಿ ಜನಸೇವೆ ಮಾಡಬೇಕು ಎಂಬುದು ಅಣ್ಣಾಮಲೈ ಅವರ ಇಂಗಿತ ಅಂತೆ. ಇದಕ್ಕಾಗಿ ರಾಜಕೀಯ ಪ್ರವೇಶ ಪಡೆದಿರೋದು ಕೂಡ ಅಷ್ಟೇ ಸತ್ಯ. ಹಾಗಾದ್ರೆ ಪೆರಿಯಾರ್ ನೆಲದಲ್ಲಿ ಮುಂದಿನ ವರ್ಷ ನಡೆಯಲಿರುವಂತಹ ಚುನಾವಣೆಯಲ್ಲಿ ಅಣ್ಣಾ ಬಾಂಡ್ ಕಮಲ ಅರಳಿಸಿ MLA ಆಗ್ತಾರಾ? ಅದು ಅಷ್ಟು ಸುಲಭನಾ? ಖಂಡಿತ ಕಷ್ಟ. ತಮಿಳುನಾಡಿನಲ್ಲಿ ಬೇರೂರಿರುವ ಕುಟುಂಬ ರಾಜಕಾರಣವನ್ನ ಬೇರು ಸಹಿತ ಕಿತ್ತಾಕೋ ಮನಸ್ಸಿದೆ. ಜನರಿಗೆ ಅಗತ್ಯವಾದ ಪಾಲಿಸಿ ಮಾಡಬೇಕಾದ್ರೆ ಅದು ಪೊಲಿಟಿಷಿಯನ್ ಆದ್ರೆ ಮಾತ್ರ ಸಾಧ್ಯ ಅಂತಾನೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋ ಅಣ್ಣಾಮಲೈ ಜೊತೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ, ನೋಡ್ಕೊಂಡ್ ಬನ್ನಿ. ಸರ್, ಬಿಜೆಪಿ ಸೇರ್ಪಡೆಗೊಂಡಿದ್ದೀರಿ, ನಿಮ್ಮ ಉದ್ದೇಶ ಏನು ಮುಂದಿನ? ಉದ್ದೇಶ ಏನಿದೆ, ತಮ್ಮ ಉದ್ದೇಶ ಏನಿದೆ, ತಮ್ಮ ಸಾರ್ವಜನಿಕರಿಗೂ ನಮ್ಮ ದೇಶ ಚೆನ್ನಾಗಿರಬೇಕು, ಸಾಮಾನ್ಯ ಮನುಷ್ಯ ಚೆನ್ನಾಗಿ ಬದುಕಬೇಕು, ಅವನಿಗೊಂದು ಸೆಕ್ಯೂರಿಟಿ ಇಡಬೇಕು, ಒಂದು ಬದಲಾವಣೆ, ದುಡ್ಡು ಸಂಪಾದನೆ ಮಾಡಲಿಕ್ಕೆ ಒಂದು ಅವಕಾಶ ಇರಬೇಕು. ಅದಕ್ಕೊಂದು ಪಕ್ಷ ಬೇಕು, ಒಂದು ಸ್ಟ್ರಕ್ಚರ್ ಬೇಕು, ಸಿಸ್ಟಮ್ ಬೇಕು. ಅದು ಬಿಜೆಪಿ ಮಾಡಿಕೊಂಡು ಬರ್ತಾ ಇದೆ, ಎಫಿಷಿಯಂಟ್ ಆಗಿ ಮಾಡಿಕೊಂಡು ಬರ್ತಾ ಇದೆ. ಸೊ ಒಂದು ಕಾಮನ್ ಮ್ಯಾನ್ ಲೈಫ್ ನಲ್ಲಿ ಒಂದು ಬದಲಾವಣೆ ಕೊಡಬೇಕು ನನಗೊಂದು ಆಸೆ. ಸಮಾಜ ಸೇವೆಯನ್ನು, ಸೋಷಿಯಲ್ ಸರ್ವಿಸ್ ಅನ್ನೋದು ಪೊಲೀಸ್ ಆಗಿದ್ದು ಕೂಡ ಮಾಡಬಹುದಾಗಿತ್ತು, ನೀವು ಪೊಲಿಟಿಷಿಯನ್ ಆಗಿ ಮಾಡಬಹುದು, ಅಂದ್ರೆ ಬೇರೆ ಏನ್ ಮಾಡಬಹುದು ಅಂತ ಅನ್ಸುತ್ತೆ? ಸೊ ಏನಾಗ್ತದೆ, ಒಂದು ಪಾಲಿಸಿ ಮೇಕಿಂಗ್ ಎಲ್ಲ ಸೆಟ್ ಮಾಡುವುದು ಒಂದು ಪೊಲಿಟಿಕಲ್ ಸ್ಟ್ರಕ್ಚರ್ ನಲ್ಲಿ ಬರ್ತದೆ. ಯಾವ ತರ ಪಾಲಿಸಿ ಇರಬೇಕು, ಫಾರ್ವರ್ಡ್ ಲುಕಿಂಗ್ ಪಾಲಿಸಿ ಇರಬೇಕು, ಅದು ಇಂಪ್ಲಿಮೆಂಟ್ ಮಾಡುವುದು ಬ್ಯೂರೋಕ್ರಸಿ. ಸೊ ಬ್ಯೂರೋಕ್ರಸಿ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ನನ್ನ ಆಸೆ ಜಾಸ್ತಿ ಇರುವುದು ನಮ್ಮ ದೇಶದಲ್ಲಿ ಹೊಸ ರೀತಿಯಾದ ಒಂದು ಪಾಲಿಸಿ ಮೇಕಿಂಗ್ ಬರಬೇಕು ಅನ್ನೋ ಒಂದು ಆಸೆ. ಮಾಡ್ತಾ ಇದ್ದಾರೆ, ಇನ್ನು ಸ್ವಲ್ಪ ಆಕ್ಸಲರೇಟ್ ಆಗಬೇಕು. ಸೊ ನಂತರ ಸಿಸ್ಟಮ್ ಸ್ವಲ್ಪ ಗೊತ್ತಾದ ಮನುಷ್ಯರು ಒಳಗಡೆ ಬರುವಾಗ ಆಕ್ಸಲರೇಟ್ ಮಾಡಬಹುದು ಅನ್ನೋ ಒಂದು ನಂಬಿಕೆ. ರಾಜಕೀಯಕ್ಕೆ ಬರಬೇಕು ಅನ್ನೋದು ನೀವು IPS ಆಗಿ ಇದ್ದಾಗಲೇ ಬಂದಂತ ಕನಸು, ಅಥವಾ ರಿಸೈನ್ ಮಾಡಿದ್ಮೇಲೆ ಆ ತರದ ಒಂದು ನಿರ್ಧಾರ ತಗೊಂಡ್ರು? ನಮ್ದು ರಿಸೈನ್ ಮಾಡುವಾಗ ಸೋಷಿಯಲ್ ಸರ್ವಿಸ್ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ, ಲೇಬಲ್ ಇಲ್ಲದೆ ಕೆಲಸ ಮಾಡಬೇಕು, ಫ್ರೀಡಮ್ ಆಗಿನೋ ತಾವೇ ನೋಡ್ತಾ ಇದ್ದೀರಾ ಇವತ್ತು. ಸ್ವಲ್ಪ ಫ್ರೀಡಮ್ ಆಗಿರೋ ನಾನು. ಬಟ್ ಆಫ್ ಲೇಟ್ ಒಂದು ಚಿಂತನೆ ಏನ್ ಬಂತು, ಪೊಲಿಟಿಕಲ್ ಚೇಂಜು, ಒಂದು ಸಮಾಜ ಬದಲಾವಣೆ ಎಷ್ಟು ಇಂಪಾರ್ಟೆಂಟೋ, ಒಂದು ಪೊಲಿಟಿಕಲ್ ಬದಲಾವಣೆ ಅಷ್ಟು ಇಂಪಾರ್ಟೆಂಟ್ ಒಂದು ಫೀಲಿಂಗ್ ಬಂದ ಮೇಲೆ ಪಾಲಿಟಿಕ್ಸ್ ಬಂದಿನಿ. ಇಟ್ಸ್ ವೆರಿ ರೀಸೆಂಟ್ ಡೆಸಿಷನ್ ಆಫ್ ಟೇಕನ್. ಅಲ್ಲಿ ರಾಷ್ಟ್ರೀಯ ಪಕ್ಷಗಳ ಅಸ್ತಿತ್ವ ಇಲ್ಲದಂತ ಸಂದರ್ಭದಲ್ಲಿ ನೀವು ಬಿಜೆಪಿ ಸೇರಿದಿರಿ, ನಿಮ್ಗೆ ಅನ್ಸುತ್ತಾ ಬಿಜೆಪಿ ಅಲ್ಲಿ ಕ್ಲಿಕ್ ಆಗ್ಬಹುದು ಅಂತ ಅನ್ಸುತ್ತಾ? ಕ್ಲಿಕ್ ಆಗ್ತದೆ ಸರ್, ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್. ಕ್ಲಿಕ್ ಏನಾಗ್ತದೆ, ಯಾವುದೇ ಒಂದು ಪಾರ್ಟಿ ಸಾಮಾನ್ಯ ಮನುಷ್ಯನ ಜೊತೆಗೆ ನಿಲ್ಲುವಾಗ ಆ ಪಾರ್ಟಿ ಕ್ಲಿಕ್ ಆಗಿ ಆಗ್ತದೆ. ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್. ಇದೇ ತರ ಬಿಜೆಪಿ ಬೆಂಗಾಳು, ತ್ರಿಪುರ, ಅಸ್ಸಾಂ ನೋಡಿದಿರ ಎಲ್ಲ ಕಡೆ ಬಂದಿತ್ತು ಸರ್, ಇಲ್ಲಾನಿಲ್ಲ. ತಮಿಳ್ನಾಡು ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್. ಓನ್ಲಿ ಥಿಂಗ್ ಇಸ್ ಬಿಜೆಪಿ ವಿಲ್ ಸ್ಟ್ಯಾಂಡ್ ಫಾರ್ ಅ ತಮಿಳ್ ಗೈ, ವಿಲ್ ಸ್ಟ್ಯಾಂಡ್ ಫಾರ್ ಅ ಕಾಮನ್ ಮ್ಯಾನ್. ಅದಿರುವ ತನಕ ಅಣ್ಣಾಮಲೈನ ಕೈ ಹಿಡಿತಾರ ತಮಿಳ್ ಮಕ್ಕಳು. ಅಣ್ಣಾಮಲೈನ ಹೆಚ್ಚು ಆರಾಧಿಸಿದ್ದು ಕನ್ನಡದ ಮಕ್ಕಳು. ತಮಿಳುನಾಡಿನಲ್ಲಿ ಒಂದು ಹೊಸ ಕ್ರಾಂತಿ ಮೂಡಿಸೋದು ಮಾತ್ರವಲ್ಲ, ಅಲ್ಲಿನ ರಾಜಕಾರಣದಲ್ಲೇ ಒಂದು ಹೊಸ ಹವಾವನ್ನ ಕ್ರಿಯೇಟ್ ಮಾಡೋದು ಅಣ್ಣಾಮಲೈ ಆಸೆ. ಆದ್ರೆ ಅದು ಈಡೇರುತ್ತಾ ಅನ್ನೋದೇ ಈಗ ಮುಂದಿರುವಂತಹ ಪ್ರಶ್ನೆ. ಯಾಕಂದ್ರೆ ಇದೇ ಅಣ್ಣಾಮಲೈ ಕರ್ನಾಟಕದಿಂದ ಬಿಜೆಪಿ ಸೇರಿದ್ರೆ ಈ ಪ್ರಶ್ನೆ ಉದ್ಭವ ಆಗ್ತಾನೆ ಇರಲಿಲ್ಲ. ಆದರೆ ತಮಿಳುನಾಡಿನಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದು ನೋಡಿದ್ರೆ ಅಣ್ಣಾಮಲೈ ಹಾದಿ ಅಷ್ಟು ಸುಗಮವಾಗಿಲ್ಲ ಅನ್ನೋದು ಮಾತ್ರ ಮೇಲ್ನೋಟಕ್ಕೆ ಸಾಬೀತಾಗುತ್ತೆ. ತಮಿಳುನಾಡಿನಲ್ಲಿ ಮುಂದಿನ ವರ್ಷದ ಚುನಾವಣೆಗೆ ಅಣ್ಣಾಮಲೈ ನಿಲ್ಲೋದು ಕೂಡ ಅನುಮಾನವೇ. ತಮಿಳುನಾಡಿನಲ್ಲಿ ಬೇರೂರಿರುವ ಎರಡೂ ಪಕ್ಷಗಳ ವಿರುದ್ಧ ಸೆಣಸಾಡೋಕೆ ಅಷ್ಟೊಂದು ಹವಾ ಇರುವಂತ ರಜನಿಕಾಂತ್ ಆಗ್ಲಿ ಅಥವಾ ಕಮಲ್ ಹಾಸನ್ ಅವರಿಗೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಇನ್ನೂ ಕಾದು ನೋಡೋ ತಂತ್ರ ಅನುಸರಿಸ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ತಮಿಳುನಾಡಿನಲ್ಲಿ ಹೊಸ ಬಿರುಗಾಳಿ ಎಬ್ಬಿಸಲು ಅಣ್ಣಾಮಲೈ ರೆಡಿಯಾಗಿದ್ದು, ಇದರಲ್ಲಿ ಅಣ್ಣಾಮಲೈ ಅದೆಷ್ಟು ಸಕ್ಸಸ್ ಆಗ್ತಾರೋ ಅನ್ನೋದನ್ನ ಕಾದು ನೋಡಬೇಕಿದೆ. ಕರುನಾಡಿನಲ್ಲಿದೆ ಅಣ್ಣಾಮಲೈನ ಅಭಿಮಾನಿ ವರ್ಗ. ನಾಡಿಗೆ ಅಣ್ಣಾಮಲೈ ಸಲ್ಲಿಸಿದ್ದ ಸೇವೆ ಅಜರಾಮರ. ಇದೇ ಅಣ್ಣಾಮಲೈ ಒಂದು ವೇಳೆ ಕರ್ನಾಟಕದ ನೆಲದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರೆ ಅದರ ಖದರ್ರೆ ಬೇರೆ ಇರ್ತಿತ್ತು ನೋಡಿ. ಯಾಕಂದ್ರೆ ಅಣ್ಣಾಮಲೈ ಹೆಚ್ಚು ಕೆಲಸ ಮಾಡಿದ್ದೆ ಕರ್ನಾಟಕದ ನೆಲದಲ್ಲಿ, ಅದರಲ್ಲೂ ಉಡುಪಿ, ಚಿಕ್ಕಮಗಳೂರು ಭಾಗದಲ್ಲೇ ಹೆಚ್ಚು ಅವರ ಸೇವೆ. ಆದ್ರೆ ಅವರ ಕೆಲಸ ಹೇಗಿತ್ತು ಅಂದ್ರೆ, ಯುವಕರಿಂದ ಹಿಡಿದು ಹಿರಿಯರವರೆಗೂ ಇದ್ರೆ ಇಂಥ ಖಡಕ್ ಆಫೀಸರ್ ಇರ್ಬೇಕಪ್ಪ ಅಂತಿದ್ರು. ಅಣ್ಣಾಮಲೈ ಸುತ್ತ ಅದ್ಯಾವಾಗ್ಲೂ ಯುವಕರು, ವಿದ್ಯಾರ್ಥಿಗಳು ಸುತ್ತುವರೆದಿದ್ರು. ಅವರ ಪಾಲಿಗೆ ಅಣ್ಣಾಮಲೈ ಹೀರೋ ಆಗಿದ್ರು. ಉಡುಪಿಯಿಂದ ಟ್ರಾನ್ಸ್ಫರ್ ಆಗೋ ವೇಳೆಗೆ ಅಣ್ಣಾಮಲೈ ಅಲ್ಲಿನ ಯುವಕರ ಪಾಲಿಗೆ ಮಾಡೆಲ್ ಆಗ್ಬಿಟ್ಟಿದ್ರು. ಹೀಗೆ ಅಣ್ಣಾಮಲೈ ಬಗ್ಗೆ ಯುವಕರಿಗೆ, ಹಿರಿಯರಿಗೆ, ಜನರಿಗೆ ಸುಖ ಸುಮ್ಮನೆ ಪ್ರೀತಿ ಹುಟ್ಟಿರ್ಲಿಲ್ಲ. ಅಣ್ಣಾಮಲೈ ಅವರ ಕಾರ್ಯವೈಖರಿ ಕೂಡ ಹಾಗೇ ಇತ್ತು. ವಿದ್ಯಾನಗರಿಯಾಗಿರೋ ಮಣಿಪಾಲದಲ್ಲಿ ರಾತ್ರಿ ಆದ್ರೆ
ಬೇರೆಯದ್ದೇ ಪ್ರಪಂಚ ತೆರೆದುಕೊಳ್ತಾ ಇತ್ತು. ಮೋಜು ಮಸ್ತಿ ಡ್ರಗ್ಸ್ ಹೀಗೆ ಬೇಕಾಬಿಟ್ಟಿ ವ್ಯವಹಾರ ನಡೀತಾ ಇತ್ತು. ಆದ್ರೆ ರಾತ್ರೋರಾತ್ರಿ ಒಂದು ರೌಂಡ್ ಹಾಕಿ ಮಣಿಪಾಲಕ್ ಮೂಗುದಾರ ಹಾಕಿದ್ರು. ಅನೇಕ ಅಕ್ರಮಗಳಿಗೆ ಬ್ರೇಕ್ ಬಿದ್ದಿತ್ತು. ಯಾವ ದೊಡ್ಡಪ್ಪನ ಮಕ್ಕಳಿಗೂ ಕ್ಯಾರೆ ಅನ್ನದ ಅಣ್ಣಾಮಲೈ ಅಂದ್ರೆ ಒಂದ್ ರೀತಿಯ ರೆಸ್ಪೆಕ್ಟ್ ಕ್ರಿಯೇಟ್ ಆಗಿತ್ತು. ಈಗ್ಲೂ ಅಣ್ಣಾಮಲೈ ಉಡುಪಿ ಕಾಲಿಟ್ರೆ ಸಾಕು ಅವರ ಸುತ್ತ ಒಂದು ದೊಡ್ಡ ಗುಂಪೆ ಸೇರುತ್ತೆ. ಅಣ್ಣಾಮಲೈ ತಮ್ಮ ಸಿಬ್ಬಂದಿಗಳ ಪಾಲಿಗೆ ಕುಟುಂಬದವರೇ ಆಗಿದ್ರು. ಅದೇ ರೀತಿ ಅದೆಷ್ಟೋ ಹಿರಿಯ ಜೀವಿಗಳಿಗೂ ನೆರಳಾಗಿತ್ತು. ಅಣ್ಣಾಮಲೈ ಮಾತ್ರ ತಮ್ಮ ಅವಧಿಯಲ್ಲಿ ಮಟ್ಕ ದಂಧೆಗೆ ಪೂರ್ಣ ವಿರಾಮ ಹಾಕಿ. ಈ ಅಣ್ಣಾಮಲೈನ ಕನ್ನಡಿಗರು ಆರಾಧಿಸೋಕೆ ಹೀಗೆ ನಾನಾ ಕಾರಣಗಳಿದೆ. ಎಂದಿಗೂ ಎಸಿ ರೂಮ್ಗೆ ಅಂಟಿಕೊಂಡು ಅಣ್ಣಾಮಲೈ ಕೆಲಸ ಮಾಡ್ದವರೇ ಇಲ್ಲ. ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬ ನಾಗರಿಕರಿಗೂ ಗೌರವ ಕೊಡ್ತಾ ಇದ್ರು. ಸ್ಥಳೀಯ ಯುವಕರ ತಂಡ ಕಟ್ಕೊಂಡು ಸೈಕ್ಲಿಂಗ್ ಮಾಡುತ್ತಲೇ ಎಲ್ಲರಿಗೂ ಕೈಗೆ ಎಟುಕೋ ಪೊಲೀಸ್ ಅಧಿಕಾರಿ ಮಾತ್ರ ಅಲ್ಲ, ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕಂಡು ಹಿಡಿಯುವ, ಕಿರುಕುಳವನ್ನ ಕೊಡೋರ್ನ ಮಟ್ಟ ಹಾಕುವಂತಹ ದಕ್ಷ ಅಧಿಕಾರಿಯಾಗಿದ್ರು. ಕೋಮು ಗಲಭೆ ನಡೆದಾಗ್ಲೂ ಎರಡೂ ಧರ್ಮದ ಮುಖಂಡರನ್ನ ಕರೆದು ಸಭೆ ಮಾಡಿ ತಕ್ಷಣವೇ ಕೋಮು ಸಾಮರಸ್ಯ ಮೂಡಿಸುವಲ್ಲಿಯೂ ಕೂಡ ಅವರು ಯಶಸ್ಸಾಗಿದ್ರು. ಇದೇ ಕಾರಣಕ್ಕೆ ಯಾವುದೇ ಕೋಮಿನ ಜನ ಇರಲಿ, ಅಣ್ಣಾಮಲೈ ಅಂದ್ರೆ ಗೌರವ ಇರ್ತಾ ಇತ್ತು. ಈಗಲೂ ಅಣ್ಣಾಮಲೈ ಅಂದ್ರೆ ಕರುನಾಡಿನಲ್ಲಿ ಆರಾಧಿಸೋ ಮಂದಿ ಇದ್ದಾರೆ. ಆದ್ರೆ ಅಣ್ಣಾಮಲೈ ತಮಿಳುನಾಡಿನ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋ ಅಣ್ಣಾಮಲೈ ಅವರ ಗುರಿ ಮತ್ತು ಕನಸು ಈಡೇರಲಿ. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡದ ಸಿಂಗಂ ಈಗ ತಮಿಳುನಾಡಿನಲ್ಲಿ ಗಜಕೇಸರಿ ಆಗೋದಕ್ಕೆ ಹೊರಟಿದ್ದಾರೆ. ಕಾಕಿಯನ್ನು ತೊಟ್ಟು ಗರ್ಜನೆ ಮಾಡ್ತಾ ಇದ್ದ ಇವರು ಖಾದಿಯನ್ನು ತೊಟ್ಟು ಅಬ್ಬರಿಸುವಂತಾಗ್ಲಿ, ಹೊಸ ರಾಜಕೀಯ ಅಲೆ ಬೀಸುವಂತಾಗ್ಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.